ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತು ನಾನು ಸಂಜೆ ಅಲ್ಲ, ಆಲ್ಮೋಸ್ಟ್ ಇವಾಗ 8:30 ಆಗಿದೆ ಟೈಮು. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ನಂದು ಸ್ಯಾರಿ ಸೆಕ್ಷನ್ನ ಮತ್ತೆ ರೀಸೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗೇ ಇದೆ, ಬಟ್ ಇಲ್ಲೆಲ್ಲ ಸ್ವಲ್ಪ ತೆಗಿಯೋಕ್ಕೆ ಹಿಂಸೆ ಆಗ್ತಿದೆ. ಇಲ್ಲಿ ಇನ್ನೂ ಕೆಲವೊಂದು ಸೀರೆಗಳು ಇಡಬೇಕು, ಹಿಂಗೆ ಹಾಕಿರೆಲ್ಲ ತುಬಕ್ಕಂತ ಬಿದ್ದೋಗ್ತೈತೆ. ಹಾಗಾಗಿ ಬಾಕ್ಸ್ಗಳೆಲ್ಲ ಇಟ್ಬಿಟ್ಟು ನೀಟಾಗಿ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಚೆರಿನ ಮಲಗಿಸ್ಬಿಟ್ಟು ಬಂದಿದ್ದೀನಿ. ಮತ್ತೆ ಎದ್ದೇಳ್ತಾನೆ ಅವನು ಎದ್ದೇಳೋಷ್ಟ್ರಲ್ಲಿ ಸ್ವಲ್ಪ ಜೋಡಿಸ್ಬೇಕು. ಮತ್ತು ಅವನು 11 o'clock ಮಲಗೋದು. ಆವಾಗಿನ ಸ್ವಲ್ಪ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಟೈಮ್ ಆಗೋಲ್ಲ, ಮನೆ ಕೆಲಸ ಅದು ಇದು. ಅದರಲ್ಲಿ ನಮ್ಮ ಚೆರಿ ಬೇರೆ ಇದ್ದಾನಲ್ವ, ಸೊ ಹಂಗಾಗಿ ಆಗೋದಿಲ್ಲ. ಹಾಗಾಗಿ ನೈಟ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ 8:30 ಆಗಿದೆ. ನೋಡೋಣ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ. ಇವಾಗ ಹೀಗಿದೆ, ಹೇಗೆ ಅರೇಂಜ್ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಇದು ನಾನು ವೆನಿಟಿ ಬ್ಯಾಗ್ ಇಡೋಕ್ಕೆ ಅಂತ ತರಿಸಿದ್ದೆ, ಚೆನ್ನಾಗಿದೆ. ಬಟ್ ಅಲ್ಲಿ ಇದೇ ಫುಲ್ ಅರ್ಧ ಜಾಗ ಕವರ್ ಮಾಡಿಬಿಟ್ಟಿದೆ. ಇದೆಲ್ಲರೂ ಚೇಂಜ್ ಮಾಡ್ಬೇಕು ಇವಾಗ. ಏನು ಮಾಡೋದೋ ಗೊತ್ತಿಲ್ಲ. ಆ್ಯಂಡ್ ಇದು ಅಷ್ಟೇ, ಇದನ್ನು ಚೇಂಜ್ ಮಾಡೋಕ್ಕಣ. ವರ್ಕ್ ಸೀರೆಗಳನ್ನೆಲ್ಲ ಹ್ಯಾಂಗರ್ಗೆ ಹಾಕ್ಬಿಟ್ಟು ಮಿಕ್ಕಿದ ಸೀರೆ ಬಾಕ್ಸಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ. ನಿಮಗೂ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ಈ ವಿಡಿಯೋ ಹೇಗೆ ಸೀರೆ ಇಟ್ಕೊಳ್ಳೋದು ಅಂತ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇವಾಗ ಏನು ಅಂದರೆ, ಹ್ಯಾಂಗರ್ನ ಸಮಸ್ಯೆ ಇದೆ. ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ, ವೆಂಕಿದು ಬಟ್ಟೆ ಜೋಡಿಸಿದ್ದೀನಲ್ಲ, ಅದನ್ನ ಹ್ಯಾಂಗರ್ಗಳನ್ನೆಲ್ಲ ಎತ್ಕೊಂಬರ್ತೀನಿ. ಅವ್ನು ಬೇಕಾದ್ರೆ ಹೊಸ ತಂದು ಹಾಕೋತಾನೆ. ಎಲ್ಲ ಮಡ್ಚಿದೆ ಚೆನ್ನಾಗಿ, ಜಾಸ್ತಿ ಯಾವುದು ತೆಗಿಯಲ್ಲ. ಅಂದರೆ ಬೇರೆ ಥರ ಸೆಟ್ ಮಾಡ್ತೀನಿ ಅಷ್ಟೆ. ಎಲ್ಲ ನೀಟಾಗಿ ಇಟ್ಟಿದ್ದೀನಿ ನಾನು ಆಲ್ಮೋಸ್ಟಲ್ಲೂ. ಇದು ವರ್ಕ್ ಸೀರೆಗಳೆಲ್ಲ ಕೆಳಗಡೆ ಜೋಡಿಸಿಟ್ರೆ ಅದು ತುಂಬ ಸಾಫ್ಟ್ ಇರುತ್ತಲ್ಲ, ಬಿದೋಗ್ಬಿಡುತ್ತೆ. ಹಾಗಾಗಿ ಹ್ಯಾಂಗರ್ಗೆ ಹಾಕ್ಬಿಡೋಣ ಅಂತ ಅಷ್ಟೆ. ಇದು ಇನ್ನು ಹೊಸದು ಫ್ರೆಂಡ್ಸ್, ಒಂದು ಸಲನ ಹಾಕಿಲ್ಲ. ಯಾವುದಾದ್ರೂ ನೈಟ್ ಫಂಕ್ಷನ್ಗೆ ಹಾಕೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇದು ನನ್ನ ತಮ್ಮನ ಮದುವೆಲಿ ತೊಗೊಂಡಿದ್ದು. ಅಂದರೆ ಅವ್ನ ಮದುವೆಗೆ ಬಟ್ಟೆ ತೆಗಿಯೋಕ್ಕೆ ಮೈಸೂರಿಗೆ ಹೋಗಿದ್ವಲ್ಲ, ಆವಾಗ ತೊಗೊಬಂದಿದೆ. ಇನ್ನು ಹಾಕಿಲ್ಲ, ಹಾಕಬೇಕು. ನಾನು ಹಿಂದೆ ಒಂದ್ಸಲ ಕಬೋರ್ಡ್ ಆರ್ಗನೈಸೇಷನ್ ವಿಡಿಯೋ ಮಾಡಿದ್ದೆ, ಬಟ್ ಅದ್ಯಾಕೋ ಅದೇ ಹೇಳಿದ್ನಲ್ಲ, ನಂಗೆ ಅವಾಗವಾಗ ಚೇಂಜ್ ಮಾಡ್ತಾ ಇರಬೇಕು. ಇನ್ನು ಯಾವುದು ತೆಗಿಯಬಹುದು ಅಂದರೆ ಇದೊಂದು ತೆಗೆಯೋಣ. ಇದಂತೂ ಇವಾಗ ಫುಲ್ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಅದೇ ಸ್ಯಾರಿ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಫಸ್ಟೇ ಬೇಗ ತಗೊಂಬಿಟ್ಟೆ ಅನಿಸುತ್ತೆ. ಇವಾಗಂತೂ ಎಲ್ಲಿ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ನೋಡಿದ್ರು ಇದೇ ಸ್ಯಾರಿ. ಇದು ಮತ್ತು ಮೈಸೂರು ಸಿಲ್ಕು ಅದೆರಡೇ ಜಾಸ್ತಿ ಓಡ್ತಾ ಇರೋದು. ಬಟ್ ಇದು ತುಂಬ ಸಾಫ್ಟ್ ಇದೆ ಸೀರೆಗಳು, ಬೇಗ ಜಾರೋಗ್ಬಿಡುತ್ತೆ. ಆ್ಯಕ್ಚುಲಿ ಹ್ಯಾಂಗರಲ್ಲೂ ಕೂಡ ನಿಲ್ತಾನೆ ಇಲ್ಲ ಸ್ಯಾರಿ. ನಾನು ಸೀರೆಗಳನ್ನ ಏನು ಗೊತ್ತಾ, ಜಾಸ್ತಿ ನೋಡೋಕ್ಕೆ ಹೋಗಲ್ಲ ಶಾಪಲ್ಲಿ. ಫೋಟೋ ಎಲ್ಲ ತೆಗೆದಿಟ್ಕೊಂಡಿರ್ತೀನಿ, ಈ ಥರ ತಗೋಬೇಕು ಅಂತ ಹೋಗ್ತೀನಿ, ಫೋಟೋ ತೋರಿಸ್ತೀನಿ, ಆ ಸೀರೆ ಎತ್ಕೋತಾ ಇರ್ತೀನಿ, ಬರ್ತಾ ಇರ್ತೀನಿ. ಆ್ಯಂಡ್ ಇದ್ರ ಬ್ಲೌಸು ಅಷ್ಟೇ, ಇಲ್ಲಿ ಕಟ್ಟೋದು ಟ್ಯಾಗ್ ಬರುತ್ತಲ್ಲ, ಆ ಥರ ಸ್ಟಿಚ್ ಮಾಡಿಸಿದ್ದೆ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಫುಲ್ ಜೋಡಿಸ್ತೀನಲ್ಲ,
ಅಂದರೆ ಇದು ಮೇಲ್ಗಡೆ ಸೆಕ್ಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸುಮ್ಮನೆ ನಿಮಗೂ ಬೋರ್ ಆಗುತ್ತೆ ನೋಡೋದಕ್ಕೆ, ಅದಕ್ಕೆ. ಇದು ಆ್ಯಕ್ಚುಲಿ ನನ್ನ ಸೀಮಂತದ ಬ್ಲೌಸು. ಆ್ಯಕ್ಚುಲಿ ಸೀರೆ 3,500, ಬಟ್ ಬ್ಲೌಸಿಗೆ 4,500 ಕೊಟ್ಟು ವರ್ಕ್ ಮಾಡಿಸಿದ್ದೆ. ಚೆನ್ನಾಗಿದೆ ಅಲ್ವಾ? ಫುಲ್ ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ ಬ್ಲೌಸ್ಗೆಲ್ಲ. ತುಂಬ ದಿನದಿಂದ ಅಂದ್ಕೊಂಡೆ ಈ ಥರ ಮಾಡಿಸ್ಬೇಕು ಅಂತ. ಹಾಗಾಗಿ ಈ ಸಲ ಚೆರಿ ಸೀಮಂತದಲ್ಲಿ ಮಾಡಿಸ್ಕೊಂಡಿದ್ದೆ. ಇದೊಂದು ಫೇವ್ರೇಟ್. ಇಲ್ಲಿ ಮೇಲೆಲ್ಲ ವರ್ಕ್ ಸೀರೆಗಳನ್ನ ಹಾಕಿದ್ದೀನಿ. ಇದೊಂದೆರಡು ಮೈಸೂರು ಸಿಲ್ಕು ಇವಾಗ ತೊಗೊಂಡಿರೋದನ್ನು ಹಾಕಿದ್ದೀನಿ. ನೋಡೋಣ ನೆಕ್ಸ್ಟ್ ಏನಾದರೂ ಬೇರೆ ವರ್ಕ್ ಸೀರೆ ಬಂದರೆ ಇಲ್ಲಿ ಹಾಕೋಣ ಅಂತ. ಸದ್ಯಕ್ಕೆ ಇವಾಗ ವರ್ಕ್ ಸೀರೆಗಳು ಇಷ್ಟೇ ಇರೋದು, ಹಾಗಾಗಿ ಅದೊಂದೆರಡು ಜಾಯಿನ್ ಮಾಡಿದ್ದೀನಿ. ಇನ್ನು ಇದರಲ್ಲಿರೋದೆಲ್ಲ ಪ್ಯೂರು ರೇಷ್ಮೆ ಸ್ಯಾರಿಗಳು, ಅಂದರೆ ನನ್ನ ಮದುವೆದು, ಸೀಮಂತದ್ದು ಆ ಸೀರೆಗಳನ್ನ ಇಲ್ಲಿಟ್ಟಿದ್ದೀನಿ. ಇನ್ನು ಇದೆರಡಕ್ಕೆ ನಾರ್ಮಲ್ ಸೀರೆಗಳನ್ನ ಇಡಬೇಕು. ಇಟ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಸ್ ಗೈಸ್, ಫೈನಲಿ ಎಲ್ಲ ಜೋಡಿಸಿ ಆಯಿತು. ಆ್ಯಕ್ಚುಲಿ ನಿನ್ನೆ ಫುಲ್ ಕಂಪ್ಲೀಟೇ ಮಾಡೋಕ್ಕಾಗಲಿಲ್ಲ, ಬೇಗ ಟೈಮ್ ಆಗೋಯ್ತು. ಆ್ಯಂಡ್ ಚೆರೆ ಬೇರೆ ಎದ್ಬಿಟ್ಟ. ಹಾಗಾಗಿ ಮತ್ತೆ ಇವತ್ತು ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಈ ಕಬೋರ್ಡು ಮತ್ತು ಇನ್ನೊಂದು ರೂಮಲ್ಲಿರೋ ಕಬೋರ್ಡು ಕೂಡ ಎಲ್ಲ ಜೋಡಿಸಿದ್ದೀನಿ. ಹೇಗೆ ಜೋಡಿಸಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಯಾವಾಗಲೂ ಹಿಂಗೆ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ನಾನು, ಯಾಕಂದರೆ ನಾನು ಜಾಸ್ತಿ ಸ್ಯಾರಿ ಹಾಕಲ್ಲಲ್ವ, ಹಾಗಾಗಿ ಹಾಗೆ ನೀಟಾಗಿರುತ್ತೆ. ಎಲ್ಲ ಅಪರೂಪ ರೇರ್ ಫಂಕ್ಷನ್ ಇದ್ದಾಗ ಅಷ್ಟೇ ಅಲ್ವಾ ನಾನು ಸ್ಯಾರಿ ಹಾಕೋದು, ಹಾಗಾಗಿ ಹಾಗೆ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಹೇಗೆ ಜೋಡಿಸಿದ್ದೀನಿ ಅಂತ ತೋರಿಸ್ತೀನಿ. ಎಸ್, ಹೀಗೆ ಜೋಡಿಸ್ಕೊಂಡಿದ್ದೀನಿ. ಆ್ಯಂಡ್ ಇದು ಇವಾಗ ಗಾನೋದು ಬರ್ಡೇ ಇದೆ ಇನ್ನೊಂದು 15 ಡೇಸಲ್ಲಿ. ಸೊ ಅದಕ್ಕೆ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಡ್ರೆಸ್ಸು. ಅಂದರೆ ಈ ಸಲ ಲೆಹೆಂಗ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸ್ಟಿಚ್ ಮಾಡಿಸಿಟ್ಟಿನಿ. ಆ್ಯಕ್ಚುಲಿ ನನಗೆ ಸ್ಟಿಚ್ ಮಾಡಿಸ್ಬೇಕಂತ ಪ್ಲ್ಯಾನ್ ಇರಲಿಲ್ಲ. ನನ್ನ ಫ್ರೆಂಡ್ ಒಬ್ಬರು ಇವಾಗ ಹೊಸದಾಗಿ ಡಿಸೈನರ್ ಕಲ್ತಿದ್ರು, ಹಾಗಾಗಿ ಮಾಡಿ ಕಳಿಸ್ತೀನಿ ಯಾಕ ಅಂತ ಅಂದರೆ, ಸೊ ಓಕೆ ಮಾಡಿಕೊಟ್ಟು ಕಳಿಸಿ ಅಂತ ಅಂದಿದೆ. ಹಾಗಾಗಿ ಅವರು ಡಿಸೈನ್ ಮಾಡಿ ಕೊಟ್ಟಿರೋಂಥದ್ದು. ಇದು ವೇರ್ ಮಾಡಿದಾಗ ತೋರಿಸ್ತೀನಿ. ಆ್ಯಂಡ್ ಇದೆಲ್ಲ ನಂದು ವರ್ಕ್ ಸ್ಯಾರಿಗಳು. ಇದರಲ್ಲಿಟ್ಟರೆ ಜಾರ್ ಬಿದ್ದೋಗುತ್ತೆ, ಹಾಗಾಗಿ ಹ್ಯಾಂಗರ್ಗೆ ಹಾಕಿದ್ದೀನಿ. ಆ್ಯಂಡ್ ಇದರಲ್ಲಿ ಕೆಲವೊಂದು ನೋಡಿ, ಇದು ನನ್ನ ಫೇವ್ರೆಟ್ ಸ್ಯಾರಿ. ಚೆನ್ನಾಗಿದೆಯಾ? ಆ್ಯಕ್ಚುಲಿ ಇದು ಗಾನೋದು 2nd ಇಯರ್ ಬರ್ಡೇಲಿ ಹಾಕಿದ್ದು ಸೀರೆ. ನನಗಂತೂ ತುಂಬ ಇಷ್ಟ, ಅದಕ್ಕೆ ಫಸ್ಟ್ ಯಾವಾಗಲೂ ಇದನ್ನೇ ಇಟ್ಟಿರ್ತೀನಿ ನಾನು. ಇಲ್ಲಿ ಇದು ಒಂದು 2 ಮಾತ್ರ ಇದು ಬಾರ್ಡರ್ ಸ್ಯಾರಿ ಅದನ್ನ ಇಟ್ಟಿದ್ದೀನಿ. ಮಿಕ್ಕಿದೆಲ್ಲ ವರ್ಕ್ ಸ್ಯಾರಿಗಳು. ಅದು ಬಿಟ್ಟರೆ ಇಲ್ಲಿರೋದೆಲ್ಲ ರೇಷ್ಮೆ ಸೀರೆಗಳು. ಆ್ಯಂಡ್ ಇದು ಕಾಟನ್ನು ಮತ್ತು ಬಾರ್ಡರ್ ಸೀರೆ 2 ಮಿಕ್ಸಲ್ಲೈತೆ. ಆ್ಯಂಡ್ ಇದರಲ್ಲಿ ಇರೋದೆಲ್ಲ ಇನ್ನೂ ಯಾವುದೂ ಸ್ಟಿಚ್ ಆಗಿಲ್ಲ, ಮಾಡಿಸ್ಬೇಕು ಅಷ್ಟೇ. ಇಲ್ಲಿ ಸದ್ಯಕ್ಕೆ ಅಷ್ಟು ಇಟ್ಟಿದ್ದೀನಿ. ಅಲ್ಲಿಂದ ಬಂದರೆ ಕೆಳಗಡೆ ತೋರಿಸ್ತೀನಿ. ಎಸ್ ಫ್ರೆಂಡ್ಸ್, ನೋಡಿ ಇದ್ರಲ್ಲ ಸ್ಯಾರಿಗಳನ್ನ ಈ ಥರ ಇಟ್ಟಿದ್ದೀನಿ. ಆ್ಯಂಡ್ ಅಲ್ಲಿಂದ ಕೆಳಗಡೆ ಬಂದರೆ ಅಲ್ಲಿ ಏನು ಸ್ಯಾರಿದು ಪೆಟಿಕೋಟು ಮತ್ತು ಗಾನೋದು ಚೆರಿದು ಸ್ವೆಟರ್ಗಳನ್ನ ಇಟ್ಟಿದ್ದೀನಿ. ಒಂದು ಬ್ಯಾಗ್ ಎಕ್ಸ್ಟ್ರಾ ಇತ್ತು, ಸೊ ಅಲ್ಲಿ ಹಾಕಿದ್ದೀನಿ. ಅದು ಬಿಟ್ಟರೆ ಇನ್ನು ಕೆಳಗಡೆ ಒಂದು ಯೂನಿಫಾರ್ಮು ಮತ್ತು ಎಕ್ಸ್ಟ್ರಾ ಬೆಡ್ ಎಲ್ಲ ಇದೆಯಲ್ಲ ಚೆರಿದು, ಅದನ್ನು ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ 2 ಬಾಕ್ಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಬ್ಯಾಗು ಸಪ್ರೇಟ್. ಇದು ಅಂದರೆ ಪಾಪು ಕರ್ಕೊಂಡು ಎಲ್ಲರೂ ಹೋಗೋದಾದ್ರೆ ಈ ಬ್ಯಾಗ್ ಎತ್ಕೋತೀನಿ, ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಗಾನೋದು ಎಲ್ಲ ಡೈಲಿ ವೇರ್ ಬಟ್ಟೆಗಳು ಈ ಥರ 2 ಬಾಕ್ಸ್ ಇಟ್ಟಿದ್ದೀನಿ. ಇಲ್ಲೊಂದು ಮತ್ತು ಆ ಕಡೆ ಒಂದು. ಅದರಲ್ಲಿ 2ರಲ್ಲೂ ವೆಸ್ಟರ್ನ್ ವೇರ್ಗಳನ್ನ ಇಟ್ಟಿದ್ದೀನಿ, ಅಲ್ಲ ಸಾರಿ ಟ್ರೆಡಿಷನಲ್ ವೇರ್ಗಳನ್ನ ಇಟ್ಟಿದ್ದೀನಿ ಅಷ್ಟೇ. ಸೊ ಇಲ್ಲಿ ಪೆಟಿಕೋಟ್ಸ್. ಎಸ್, ಈ ಕಬೋರ್ಡು ಫೈನಲಿ ಹೀಗೆ ಅರೇಂಜ್ ಮಾಡಿದ್ದೀನಿ. ಎಲ್ಲ ಆಲ್ಮೋಸ್ಟ್ ಹಿಂಗೆ ಇರುತ್ತೆ, ಬಟ್ ಹಾಳಾದರೆ ಇದೊಂದು ಹಾಳಾಗುತ್ತೆ. ಯಾಕಂದರೆ ಅವ್ನು ಬಂದು ಯಾವಾಗಲೂ ಇಲ್ಲಿ ಪದೇ ಪದೇ ಬಟ್ಟೆ ತೆಗಿತಾ ಇರೋದಾನೆ, ಹಾಗಾಗಿ ಅದೊಂದು ಹಾಳಾಗುತ್ತೆ. ಆ್ಯಂಡ್ ಇದು ಲಾಕ್ ಕಳೆದೋಗಿ 1 ತಿಂಗಳಾಯಿತು. 1 ತಿಂಗಳಲ್ಲ, 1-2 ತಿಂಗಳಾಯಿತು. ಓನರ್ಗೆ ಹೇಳಿದ್ವಿ, ಇನ್ನೂ ರೆಡಿ ಮಾಡಿಸ್ಕೊಟ್ಟಿಲ್ಲ. ಇದು ಕ್ಲೋಸ್ ಮಾಡೋಣ. ಮುಂಚೆ ಅಲ್ಲೊಂದು ಬ್ಯಾಗ್ ಇಟ್ಟಿದ್ನಲ್ವಾ, ಅದನ್ನ ಇಲ್ಲಿ ಶಿಫ್ಟ್ ಮಾಡಿದ್ದೀನಿ. ವೆನಿಟಿ ಬ್ಯಾಗ್ಗಳನ್ನ ಎಲ್ಲಿಡೋದು ಅಂತಲೇ ಗೊತ್ತಾಗ್ತಿಲ್ಲ, ಹಾಗಾಗಿ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಸದ್ಯಕ್ಕೆ ಹಿಂಗೊಂದು ಹ್ಯಾಂಗ್ ಮಾಡಿಬಿಟ್ಟು ನೋಡ ಏನಾದರೂ ಚೇಂಜ್ ಮಾಡ್ಬೋದು. ಆ್ಯಂಡ್ ಬಳೆದು ಕೂಡ ಇಲ್ಲೇ ಇಟ್ಟಿದ್ದೀನಿ. ಎಸ್, ಇವಾಗ ಆ ಕಡೆ ಕಬೋರ್ಡಲ್ಲಿ ಜೀನ್ಸ್ಗಳನ್ನ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಇದು ಫಸ್ಟ್ ಒಂದು ಸಲ ಏನೋ ಆರ್ಗನೈಸೇಷನ್ ವಿಡಿಯೋ ಮಾಡಿದ್ದೆ.
ಸೊ ಅದ್ರಲ್ಲಿ ತೋರಿಸಿದ್ದೀನಿ, ಬಟ್ ಇನ್ನೊಂದ್ಸಲ ತೋರಿಸ್ತೀನಿ ಬನ್ನಿ, ನೋಡಿಲ್ಲ ಅಂದರೆ. ಇದು ಕೂಡ ಇವತ್ತೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಮೇಲೆ ನಂದು ಏನೋ ಪುಲ್ಲವರ್ಸು ಸ್ವೆಟರ್ಸು ಅಲ್ಲಿಟ್ಟಿನಿ. ಆ್ಯಂಡ್ ಇದು ಸಡನ್ನಾಗಿ ಎಲ್ಲರೂ ಹೋಗ್ಬೇಕು ಅಂತಂದರೆ ತಗೊಂಡೋಗೋಕೆ ಇಲ್ಲೊಂದು ಪುಟಾಣಿ ವ್ಯಾನಿಟಿ ಬ್ಯಾಗ್ ಇಟ್ಕೊಂಡಿದ್ದೀನಿ, ಚಿಕ್ಕದು, ಬರೀ ಮೊಬೈಲು ಮತ್ತು ಕ್ಯಾಶ್ ಅಷ್ಟೇ ಇಡೋಕ್ಕಾಗೋದು. ಆ್ಯಂಡ್ ಅಲ್ಲೊಂದು ಬುಟ್ಟಿ ಇಟ್ಬಿಟ್ಟು ಅದರಲ್ಲಿ ಎಲ್ಲ ನಂದು ಏನು ಇನ್ನರ್ ವೇರ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದರೆ ಎಲ್ಲ ಜೀನ್ಸು. ಆ್ಯಂಡ್ ಇದು ಬಾಕ್ಸ್ ಮಾಡಿ, ಇದು ಪುಲವರ್ಸು, ಇದು ಟೀ ಶರ್ಟು, ಇದು ವೆಸ್ಟರ್ನ್ ವೇರ್ ಅಂದರೆ ಫ್ರಾಕು, ಶಾರ್ಟ್ಸು ಆ ಥರ. ಅದು ಬಿಟ್ಟರೆ ಇಲ್ಲಿ ಕೆಳಗಡೆ 2 ಬಾಕ್ಸ್ ಮಾಡಿಬಿಟ್ಟು ಅದೇನೋ ಲೆಗ್ಗಿನ್ನು ಕುರ್ತಾ ಟಾಪ್ಸ್ಗಳನ್ನ ಇಟ್ಟಿದ್ದೀನಿ. ಇಲ್ಲಿ ಬಂದರೆ ಈ ಬಾಕ್ಸಲ್ಲಿ ಲೆಗ್ಗಿನ್ಸು ಮತ್ತು ಜಿಮ್ ವೇರ್ಗಳನ್ನ ಇಟ್ಟಿದ್ದೀನಿ. ಎಸ್, ಅಷ್ಟೇ ಫ್ರೆಂಡ್ಸ್. ಅಲ್ಲಿ ಕೆಳಗಡೆ ಡೈಲಿ ವೇರ್ಸ್, ನೈಟ್ ವೇರ್ಸ್ಗಳನ್ನ ಇಟ್ಟಿದ್ದೀನಿ. ಫೈನಲಾಗಿ ಇದು ಕೂಡ ಹೀಗೆ ಅರೇಂಜ್ ಮಾಡಿದ್ದೀನಿ. ಏನು ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ? ಆಲ್ಮೋಸ್ಟ್ ಯಾವುದೂ ಕಿತ್ತಾಕಲ್ಲ, ಇದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿರುತ್ತೆ ಅಷ್ಟೇ, ಮತ್ತು ಹಂಗೆ ನೀಟಾಗಿ ಇಟ್ಕೋಬೋದು. ಈ ಥರ ಬಾಕ್ಸ್ ಮಾಡಿ ಇಟ್ಕೊಂಡ್ರೆ ಏನು ಗೊತ್ತಾ, ಹಿಂಗೆ ಹೇಳಿದ್ರೂ ಅಲ್ಲೇ ಇರುತ್ತೆ. ಬಟ್ ಬಾಕ್ಸ್ ಇಲ್ಲ ಅಂದರೆ ಹಿಂಗೆ ಹೇಳಿದ ತಕ್ಷಣ ಎಲ್ಲ ತುಬುಕ್ಕಂತ ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಈ ಥರ ಬಾಕ್ಸ್ ಮಾಡಿ ಇಟ್ಕೊಂಡ್ರೆ ಬೆಟರ್ ಅಂತ ನನಗನ್ಸುತ್ತೆ. ನಿಮಗೆಲ್ಲ ಹೇಗೆ ಅನುಕೂಲ ಆಗುತ್ತೆ ಆ ರೀತಿ ಜೋಡಿಸ್ಕೊಂಡ್ರೆ ಒಳ್ಳೆಯದು. ಇದು ಬಾಕ್ಸು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಗೈಸ್, ಚೆನ್ನಾಗಿರುತ್ತೆ ಕ್ವಾಲಿಟಿ. ಇದು ಮುಂಚೆನೇ ತರಿಸಿದೆ. ಆ್ಯಂಡ್ ಇವಾಗ ಸ್ಯಾರಿ ಸೆಕ್ಷನ್ಗೆ ಹಾಕಿದ್ದೀನಲ್ಲ, ಅದು ನೆನ್ನೆ ಬಂತು, ಹಾಗಾಗಿ ತೋರಿಸಿದ್ದೀನಿ. ಇದು ನೋಡಿ, ಆ್ಯಕ್ಚುಲಿ ಇದೇನು ಗೊತ್ತಾ, ಎರೇಸರು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಸೇಮ್ ಕಡಲೆಕಾಯಿ ಥರನೇ ಇಲ್ವಾ? ಇದೆಲ್ಲ ಗಾನೋದು ಬರ್ಡೇಗೆ ರಿಟರ್ನ್ ಗಿಫ್ಟಿಗೆ ಅಂದ್ಬಿಟ್ಟು ಕಲೆಕ್ಟ್ ಮಾಡ್ತಾಯಿದ್ದೀನಿ ಐಟಮ್ಸ್ಗಳನ್ನ. ನೋಡೋಣ ಏನೇನು ತೊಗೋತೀನಿ ಅಂತ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅಂತ. ಇದನ್ನು ಜೋಡ್ಸೋಕ್ಕೆ 2 ದಿನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಚೆರಿ ಇಲ್ಲ ಅಂತ ಅಂದಿದ್ರೆ ಬೇಗನೆ ಜೋಡಿಸ್ತಾ ಇದ್ದೆ, ಬಟ್ ಚೆರಿ ಇರೋದ್ರಿಂದ ಅವ್ನು ಮಲ್ಕೊಂಡಾಗ ಸ್ವಲ್ಪ ಹೊತ್ತು ಜೋಡಿಸೋದು, ಆಮೇಲೆ ಮತ್ತೆ ಅವನ್ನ ನೋಡ್ಕೊಳ್ಳೋದು, ತಿನ್ನಿಸೋದು, ಮಲಗಿಸೋದು, ಇದೇ ಆಗೋಗುತ್ತೆ ಕೆಲಸ. ಎಸ್, ಇವಾಗ ಬಟ್ಟೆದಂತೂ ಕಂಪ್ಲೀಟಾಗಿ ಮುಗೀತು. ಇನ್ನೇನಿದ್ರು ಇದೊಂದು ಆ ಕಡೆ ರೂಮ್ ಮೇಕ್ ಓವರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅದು ಚೆನ್ನಾಗಿಲ್ಲ ಅಂತಂದರೆ ಏನೋ ಡೆಕೋರೇಟ್ ಏನೂ ಮಾಡಿಲ್ಲ, ನಾರ್ಮಲಾಗಿ ಒಂದು ಬೆಡ್ ಹಾಕ್ಬಿಟ್ಬಿಟ್ಟಿದೆ. ಸೊ ಇವಾಗ ಅದನ್ನು ನೀಟಾಗಿ ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಮೀಶೋದಲ್ಲೆಲ್ಲ ಆರ್ಡರ್ ಮಾಡಿದ್ದೀನಿ. ಅದೆಲ್ಲ ಬಂದಮೇಲೆ ರೂಮ್ ಮೇಕ್ ಓವರ್ ಮಾಡಿಬಿಟ್ಟು ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಇದನ್ನು ಕೂಡ ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲೆಲ್ಲ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಹಾಕೋಣ ಅಂತ. ಅದೆಲ್ಲ ಬರಬೇಕಿನ್ನ ಐಟಮ್ಸು ಒಂದು 10 ಡೇಸ್ ಆಗುತ್ತೆ. ಮೀಶೋದಲ್ಲಿ ಯಾಕೋ ಸ್ವಲ್ಪ ಲೇಟಾಗಿ ಡೆಲಿವರಿ ಕೊಡ್ತಾ ಇದ್ದಾರೆ. ಸೊ ಅದೆಲ್ಲ ಬಂದಮೇಲೆ ರೆಡಿ ಮಾಡಿ ವಿಡಿಯೋ ಹಾಕ್ತೀನಿ. ಎಸ್ ಗೈಸ್, ನಿಮಗೆ ನಾನು ಸ್ಯಾರಿಗಳನ್ನೆಲ್ಲ ನೀಟಾಗಿ ಜೋಡಿಸಿರೋದು ಏನಾದರೂ ಇಷ್ಟ ಆಗಿದರೆ, ನಿಮಗೇನಾದರೂ ಹೆಲ್ಪ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್.